ನಮಸ್ಕಾರ ಕರ್ನಾಟಕ. ಬೆಳಗ್ಗೆ ಎದ್ದ ತಕ್ಷಣ ಸಂಡಿಗೆ ಹಿಟ್ಟು ರೆಡಿ ಮಾಡಿದ್ರು. ಸಂಡಿಗೆ ಹಾಕೋಕ್ಕಂತ ನನ್ನ ಕರೆದ್ರು, ಹಾಗೆ ಸಂಡಿಗೆ ಹಾಕೋಕ್ಕಂತ ಹೋದೆ. ಬನ್ನಿ ನೋಡೋಣ ಹೇಗೆ ಸಂಡಿಗೆ ಹಾಕೋದಂತ. ಈ ಥರ ಕೈಯಲ್ಲಿ ಬೆರಳಲ್ಲೇ ತಿಕ್ದು ಸಣ್ಣ ಸಣ್ಣದಾಗಿ ಹಾಕೊಂಡು ಹೋಗೋಣ. ಶೇಪ್ ಏನು ಮುಖ್ಯ ಅಲ್ಲ, ಆದಮೇಲೆ ಎಲ್ಲ ಪೂರ್ತಿ ಆದಮೇಲೆ ಎಲ್ಲ ಸರಿಯಾಗುತ್ತೆ. ತೆಳ್ಳಗೆ ಹಾಕಿದಷ್ಟು ಒಳ್ಳೆಯದೇ. ನೋಡಿ, ಇದೇ ಥರ ಪೂರ್ತಿಯಾಗಿ ಹಾಕ್ತಾ ಬಂದರೆ ಆಯಿತು ಅಷ್ಟೇ. ಇಷ್ಟೊಂದು ಕಷ್ಟ ಏನಿಲ್ಲ, ಈಸಿಯಾಗಿ ಆಗುತ್ತೆ ಇದು. ಒನ್ಸ್ ಇದು ಪೂರ್ತಿ ಆದಮೇಲೆ ಇನ್ನು ಮಿಕ್ಕಿದ್ದನ್ನು ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಪೂರ್ತಿಯಾಗಿದೆ ಎಲ್ಲ. ಇಷ್ಟು ಹಾಕೋಕೆ ಆಲ್ಮೋಸ್ಟ್ ಅರ್ಧ ಗಂಟೆ ಹಿಡೀತು. ಇದು ನೋಡಿ, ಇದು ಹಾಗಲಕಾಯಿ, ಇದು 3 ದಿವಸ ಮುಂಚೆ ಹಾಕಿರೋದು. ಊಟ ಗಂಜಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಅಷ್ಟೊತ್ತಲ್ಲಿ ತಿಂಡಿ ರೆಡಿ ಆಗಿತ್ತು. ತಿಂಡಿಗೆ ಅಂತ ಕರೆದು ತಿಂಡಿಗೆ ಮಾಡೋಕ್ಕೆ ಅಂತ ಬಂದೆ. ತಿಂಡಿಗೆ ಸೆಟ್ ದೋಸೆ ಮತ್ತು ಪಲ್ಯ ಮತ್ತು ಚಟ್ನಿ ಮಾಡಿದ್ರು. ತಿಂಡಿ ಆದಮೇಲೆ ಚಿಕನ್ ತರೋಕ್ಕೆ ಅಂತ ಹೊರಟೆ. ಅವಾಗ ನೆನಪಾಯ್ತು ಪೆಟ್ರೋಲ್ ಇಲ್ಲ ಅಂತ. ಪೆಟ್ರೋಲ್ ಹಾಕೋಂತ ಪೆಟ್ರೋಲ್ ಬಂಕ್ ಬಂದೆ. 100 ರೂಪಾಯಿಗೆ ಪೆಟ್ರೋಲ್ ಹಾಕಿಸಿ ನೆಕ್ಸ್ಟ್ ಸೀದಾ ಇಲ್ಲಿಂದ ಚಿಕನ್ ಶಾಪ್ ಕಡೆಗೆ. ಚಿಕನ್ ಶಾಪಿಗೆ ಬಂದು ಯಾರೂ ಇರಲೇ ಇಲ್ಲ ಅಷ್ಟೊಂದು, ಕೆಲವೊಂದು ಇಬ್ಬರೇ ಇದ್ದರು ಅಷ್ಟೇ. ಬೇಗ ಬೇಗ ಅಲ್ಲಿಂದ ಚಿಕನ್ ತಗೊಂಡು ವಾಪಸ್ ಮನೆಗೆ ಬಂದೆ. ಹೊರಟ್ವಿ ಮನೆಗೆ. ಬಂದು ಚಿಕನ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಕರಿಬೇವು ಸೊಪ್ಪನ್ನ ಕ್ಲೀನ್ ಮಾಡೋಕ್ಕಂತ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ತೆಂಗಿನಕಾಯಿ ಖಾಲಿಯಾಗಿದೆ ಅಂತ ತೆಂಗಿನಕಾಯಿ ಸುಲಿಯೋಕ್ಕಂತ ಹೊರಟೆ. ಈ ತೆಂಗಿನಕಾಯಿ ಅಂತೂ ತುಂಬ ಹಾಡಾಗಿತ್ತು. ಸುಲಿಯೋದ್ರೆ ಅಷ್ಟರಲ್ಲಿ ಸಾಕಾಗೋಯ್ತು. ಅಂತೂ ಇಂತೂ ಸುಲಿದಾಯಿತು. ತೊಗೊಂಡೋಗಿ ಕೊಡೋಣ ಬನ್ನಿ. ಇದು ಮೊನ್ನೆ ಲಾಸ್ಟ್ ವೀಕ್ ಅಷ್ಟೇ ಹಾಕಿರೋವಂಥ ಸಂಡಿಗೆ ಇದು. ಇವಾಗೇನು ಹಾಕಿದ್ದೀವಲ್ಲ ಅದು ಈ ಥರನೇ ಆಗುತ್ತೆ ಲಾಸ್ಟಲ್ಲಿ. ಇದು ಡಬ್ಬದಲ್ಲಿ ಫುಲ್ ಆಗಿತ್ತು, ಈಗ ಎಲ್ಲ ಖಾಲಿ ಆಗೋಯ್ತು. ಅದಕ್ಕೆ ಇನ್ನೊಂದು ಸಲ ಹಾಕ್ತಾಯಿದ್ವಿ. ಅಷ್ಟರಲ್ಲಿ ಚಿಕನ್ ಕ್ಲೀನಾಗಿ ರೆಡಿಯಾಗಿತ್ತು. ಮ್ಯಾರಿನೇಟ್ ಮಾಡಿ ಇಡೋ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಮ್ಯಾರಿನೇಟ್ ಕೂಡ ಆಯಿತು. ಬೆಕ್ಕು ಯಾವಾಗ ಚಿಕನ್ ಸಿಗುತ್ತೋ ಅಂತ ಕಾಯ್ತಾ ಕೂತಿದ್ದು ನೋಡಿ. ಬಿಳು, ಬಾ ಬಾ ಬಾ. ಸಂಡಿಗೆ ಆ ಕಡೆ ಹಾಕಿದ್ರೆ ಬಿಸಿಲು ಕಡಿಮೆ ಇತ್ತು, ಸ್ವಲ್ಪ ಬಿಸಿಲು ಕಡೆಗೆ ಅಂತ ಹಾಕ್ತಾಯಿದ್ವಿ. ಸಂಡಿಗೆ ಕಾಯೋಕ್ಕೆ ಅಂತಲೇ ಬಿಲ್ಲು ಕೂತಿದೆ ನೋಡಿ. ಯಾರನ್ನೂ ಬರೋಕ್ಕೆ ಬಿಡಲ್ಲ. ಅಷ್ಟರಲ್ಲಿ ಊಟ ತಯಾರಾಯಿತು. ಊಟಕ್ಕೆ ಕರೆದ್ರು. ಊಟದ ಜೊತೆಗೆ ಮಾವಿನಕಾಯಿನೂ ಇತ್ತು. ಮಾವಿನ ಹಣ್ಣು, ಸಾರಿ, ಈ ಮಾವಿನ ಹಣ್ಣು ನಮ್ಮ ಮನೆಯಲ್ಲೇ ಆದಂಥ ಹಣ್ಣು, ತುಂಬ ಸ್ವೀಟಾಗಿಯೂ ಇದೆ. ನೋಡಿ ಬಿಲ್ಲು, ಅವಳಿಗೆ ಅವಳ ಪ್ಲೇಟಲ್ಲಿ ಬೇಡ, ಇಲ್ಲಿ ಟೇಬಲ್ಗೆ ಬರ್ತಾ ಇದ್ದಾಳೆ. ಇಷ್ಟೆಲ್ತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.